ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಹಣದ ಸ್ಥಿರತೆ ಆಗಬೇಕು, ಹಣ ಬರ್ತಾ ಇರಬೇಕು ಅಂದರೆ ನಾವು ಕೆಲವೊಂದು ರೆಮಿಡೀಸನ್ನು ಸೇವೆಗಳನ್ನು ಮಾಡಲೇಬೇಕು. ಮೇಲಿಂದ ಮೇಲೆ ಹಣದ ನಷ್ಟ, ಕೆಲಸಗಳಲ್ಲಿ ಅಪಯಶ, ಇವುಗಳಿಂದ ಕೈಯಲ್ಲಿ ಹಣ ಬರುವುದಿಲ್ಲ, ಬಂದಿದ್ದು ಸ್ಥಿರವಾಗಿ ನಿಲ್ಲೋದಿಲ್ಲ. ಅದಕ್ಕಾಗಿ ಲಕ್ಷ್ಮೀ ಮಾತೆಯ ಸೇವೆಯನ್ನು ಮಾಡಬೇಕು. ಶ್ರೀ ಸೂಕ್ತ, ವೆಂಕಟೇಶ ಸ್ತೋತ್ರಗಳ ಪಠನೆಯನ್ನು ಮಾಡಲೇಬೇಕು. ಇವತ್ತಿನ ವಿಡಿಯೋದಲ್ಲಿ ಹಣ ಆಕರ್ಷಣೆಯ ಇಚ್ಛಾಪೂರ್ತಿಯ ಪ್ರಭಾವಿ ಉಪಾಯಗಳನ್ನು ನೋಡೋಣ. ಮೊದಲನೆಯದಾಗಿ, ಕಷ್ಟ ಅಂತೂ ಪಡಲೇಬೇಕು. ಮಾಡುವಂಥ ಕೆಲಸದಲ್ಲಿ ಪ್ರಾಮಾಣಿಕತೆ, ನಿಷ್ಠೆ ಬೇಕೇ ಬೇಕು. ಕಷ್ಟಪಡದೆ ಉಪಾಯ ಮಾಡಿ ಹಣದ ಅಪೇಕ್ಷೆಯನ್ನು ಮಾಡಿದರೆ ಅದು ಜಾನಿಗೆಗೆ ನೀರನ್ನು ಹಾಕಿದ ಹಾಗೆ. ಕಾಯಕದಲ್ಲಿಯೇ ಕೈಲಾಸ ಇದೆ. ಈ ಸೇವೆ ಉಪಾಯಗಳು ಮೇಲಿಂದ ಮೇಲೆ ಬರುವಂತಹ ನಷ್ಟ, ಆರ್ಥಿಕ ಹಾನಿಗಳನ್ನು ತಡೆಯೋಕೆ ದೇವರ ಮಂತ್ರ ಸ್ತೋತ್ರಗಳು ಸಹಾಯವನ್ನು ಮಾಡುತ್ತವೆ. ಸ್ತೋತ್ರಗಳ ಪ್ರಭಾವದಿಂದ ಹಣದ ಆಕರ್ಷಣೆ ಹೆಚ್ಚುತ್ತದೆ. ನಿಮ್ಮ ಭಕ್ತಿ ನಿಜವಾಗಿದ್ದರೆ ಚಮತ್ಕಾರಗಳು ಕೂಡ ಘಟಿಸುತ್ತವೆ. 1 ತಿಂಗಳು ಕಂಟಿನ್ಯೂ ಆಗಿ ಹೊಸ್ತಿಲಿಗೆ ಹಳದಿಯ ಲೇಪನವನ್ನು ಮಾಡಿ ನೋಡಿ. ಅರಿಶಿಣದ ಪುಡಿಗೆ ಚಂದನದ ಪೌಡರ್, ಸ್ವಲ್ಪ ಗೋಮೂತ್ರವನ್ನು ಹಾಕಿ ಈ ಪೇಸ್ಟನ್ನು ಹೊಸ್ತಿಲಿಗೆ ಲೇಪಿಸಿ. ಬೆಳಿಗ್ಗೆ ಅಂಗಳಕ್ಕೆ ಹಳದಿಯ ನೀರಿನ ಸಿಂಪಡಣೆಯನ್ನು ಮಾಡಬೇಕು. ಹೊಸ್ತಿಲಿನ ಹತ್ತಿರ ಆಕಳಿನ ತುಪ್ಪದ ದೀಪವನ್ನು ಬೆಳಗಿಸಿಡಿ. ಈ ಉಪಾಯಗಳನ್ನು 1 ತಿಂಗಳು ಕಂಟಿನ್ಯೂ ಆಗಿ ಮಾಡಿ ನೋಡಿ. ನಿಮ್ಮಲ್ಲಿ ಆಗುವಂಥ ಬದಲಾವಣೆಗಳು, ಅನುಭವಗಳು ಈ ಉಪಾಯಗಳನ್ನು ಕಂಟಿನ್ಯೂ ಆಗಿ ಮಾಡೋ ಹಾಗೆ ಪ್ರಗತಿಯನ್ನು ತೋರಿಸುತ್ತವೆ. ಮನೆಯ ಪ್ರತಿ ಮೂಲೆಯಲ್ಲೂ ದಾಲ್ಚಿನ್ನಿಯ ಪುಡಿಯನ್ನು ನಿತ್ಯ ಬೆಳಿಗ್ಗೆ ಹೊತ್ತಿನಲ್ಲಿ ಚಿಟಿಕೆಯಷ್ಟು ಹಾಕಿ. ಸ್ವಲ್ಪ ದಿನಗಳಲ್ಲಿ ಹಣದ ಸ್ಥಿರತೆ ಕಂಡುಬರುತ್ತದೆ. ಅಡುಗೆಯ ಮೊದಲನೆಯ ರೋಟಿ ಅಥವಾ ಚಪಾತಿಯನ್ನು ಆಕಳಿಗೆ ತಿನ್ನಿಸಬೇಕು. ಕಂಟಿನ್ಯೂ ಆಗಿ 40 ದಿವಸ ಈ ಉಪಾಯವನ್ನು ಮಾಡಿದರೆ ಸಾಲದಿಂದ ಹೊರಬರುವ ಮಾರ್ಗಗಳು ಕಂಡುಬರುತ್ತವೆ. ಹಣದ ಪ್ರಾಪ್ತಿ ಕೂಡ ಹೆಚ್ಚಾಗುತ್ತದೆ. ಒಂದು ಶುಭ್ರ ಬಿಳಿ ಬಟ್ಟೆಯಲ್ಲಿ ಅರಿಶಿಣದಿಂದ ಹಳದಿ ಬಣ್ಣ ಮಾಡಿದ ಅಕ್ಷತೆಯನ್ನು ಹಾಕಿ ಗಂಟು ಕಟ್ಟಿ ಲಾಕರ್ನಲ್ಲಿ ಇಡಿ. ಈ ಉಪಾಯದಿಂದ ಕೂಡ ಧನಪ್ರಾಪ್ತಿ ಹೆಚ್ಚಿಸುತ್ತದೆ. ಉಪಾಯ ಚಿಕ್ಕದಾಗಿವೆ, ಅಷ್ಟೇ ಪರಿಣಾಮಕಾರಿ ಕೂಡ ಆಗಿವೆ. ಹಣ ಖರ್ಚು ಮಾಡಿ ಮಾಡಬೇಕಂತ ಕಾಸ್ಟ್ಲಿ ರೆಮಿಡೀಸ್ ಇವೇನೂ ಅಲ್ಲ. ಈ ಉಪಾಯದಿಂದ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತದೆ ಅಂತ ಕಾನ್ಫಿಡೆನ್ಸ್ ಇಟ್ಕೊಂಡು ಈ ರೆಮಿಡೀಸನ್ನು ಮಾಡಿ. ಒಂದು ಗಾಜಿನ ಪಾತ್ರೆಗೆ ಚಿಲ್ಲರೆ ಹಣವನ್ನು ತುಂಬಿ ಅದರ ಜೊತೆಗೆ ಒಂದು ಆಭರಣವನ್ನು ಹಾಕಿ ತೇಜಪತ್ರೆಯ ಮೇಲೆ ಹಸಿರು ಪೆನ್ನಿಂದ ನಿಮ್ಮ ಇಚ್ಛೆಯನ್ನು ಬರೆಯಿರಿ. ಈ ಬೌಲನ್ನು ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇಡಿ. ಈ ಉಪಾಯದಿಂದ ನಿಮ್ಮ ಇಚ್ಛೆ ಸಫಲಿಸುತ್ತದೆ ಮತ್ತು ಕನಸು ನನಸಾಗುತ್ತದೆ. ಈ ಉಪಾಯಗಳನ್ನು ಮಾಡಿ ನೋಡಿ. ಪ್ರಗತಿಪರ ಜೀವನಕ್ಕೆ ಹೆಜ್ಜೆ ಇಡಿ. ಶುಭವಾಗಲಿ. ಬೈ. ಟೇಕ್ ಕೇರ್.